ಇದು ಜಾತಿ ಬೇರೆ ನೋಡ್ರಿ. ಸಣ್ಣ ಮರಿದಾಗ ತಂದಿದ್ದವ್ರಿ 10,000 ಇದು. ಇದು ಬೇರೆ ಜಾತಿ. ಅದು ಅವಾಗ ನೋಡಿದ್ವಲ್ಲ. ಹಾ 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 ಅದ ಬೇರೆ ಇದು 10,000 ರೂಪಾಯಿ ರೀ ಇದು ಒಂದ್ ಮರಿ. ಸಣ್ಣದ ಹಾಲ್ ಕುಡಿಯೋ ಮರಿ ತಂದಿದ್ವಿ ರೀ. ಇದು ಮರಿ 10,000. ಈಗ ಎಷ್ಟು ದಿನ ಆಯ್ತು ತಂದೆ? ಒಂದು 6-7 ತಿಂಗಳ ಆಯ್ತು ತಗೊಂಬಂದು. ಹಾ ಹಾ ವ್ಯವಸಾಯ ಚೆನ್ನಾಗ್ ಅನ್ಸುತ್ತಾ? ಕುರಿ ವ್ಯವಸಾಯದಾಗ ಏನಾಗ್ರಿ ಕುರಿಯಾಗಲ್ಲ. ಕುರಿಯಾಗ ಎಲ್ಲ ಚೆನ್ನಾಗಿದೆ, ವ್ಯವಸಾಯದಾಗ ಏನಿಲ್ಲ. ಒಂದೊಂದ್ ಮರಿ 3,000-4,000 ಮಾಡ್ತೈತ್ರಿ. ಈಗ ಇದು 7-8 ಮಾರ್ತೈತಿ. ಓಕೆ. ಈಗ ಲಾಸ್ಟ್ ಅಂತಂದ್ರೆ ಒಂದೊಂದು ಕುರಿಗಳು ಎಷ್ಟಕ್ಕೆ ಹೋಗ್ತಾವ್ರಿ ಮಾರಾಟಕ್ಕೆ? 18-20 ತನಕ ಮಾರ್ತಾವ್ರಿ. 20,000ವರೆಗೂ. ನೋಡ್ರಿ ಏನ್ ನೋಡ್ತಿದ್ರ, ಇದು ಒಂದು ಚಿಕ್ಕದಾದಂತ ಒಂದು ಏನು ಕೊಳ ಅಂತ ಏನ್ ಹೇಳ್ತೀವಿ ಆ ತರ ಇದೆ. ನಾನು ಎಕ್ಸ್ಪೆಕ್ಟ್ ಇದ್ದಿಲ್ಲ ಈ ತರ ಇದೆ ಅಂತಿಲ್ಲಿ. ಬಟ್ ಈ ತರ ಇರೋದ್ರಿಂದ ಬಹಳಷ್ಟು ಪ್ರಾಣಿಗಳು, ಪಕ್ಷಿಗಳು, ಆಮೇಲೆ ಈ ತರ ಕುರಿಗಾಯಿಗಳು ಏನ್ ಮಾಡ್ತಾರಲ್ಲ ಅವ್ರಿಗೆ ಬಹಳಷ್ಟು ಯೂಸ್ಫುಲ್ ಆಗುತ್ತೆ ನೋಡಿ. ನೋಡಿ ಹಿಂಡು ಒಂದೇ ಸರಿ ಹೆಂಗ್ ಹೋಗ್ತಿದ್ದಾವ ಅವು. ಯಾವ ನಿಮ್ಮ ಹೆಸರೇನು? ಮಾರ್ದೇಶ್. ಮಾರ್ತೇಶ್. ನೀವು ಇದೇ ಕೆಲಸ ಕುರಿ ಕಾಯ್ದೆ? ನೀವು ಅಣ್ಣ ತಮ್ಮಂದ್ರ ಎಲ್ಲರೂ? ತಮ್ಮ ಎಲ್ಲರೂ. ಹಾ, ನೀವು ಅಣ್ಣ. ಎಷ್ಟು ಜನ ಇದ್ರಿ ನೀವು? 3 ಮೂವರು. ನೀವು ದೊಡ್ಡವರ? ನೀವು ಈ ಹುಡುಗನ್ಕಿಂತ ಇನ್ನೊಬ್ಬನ್ ಚಿಕನ್ ಇದಾರ? ಚಿಕ್ಕವನ ಹೊಲ್ದಾಗ ಇರ್ತಾನ. ಹಾ ಹಾ. ವ್ಯವಸಾಯ ಮಾಡ. ಎಲ್ಲಿ? ಅಲ್ಲಿ ಕನಕಗಿರಿಯಲ್ಲಿ? ಗೌರಿಪುರ. ಅದೇ ಕನಕಗಿರಿ ಹತ್ರ. ನೀವು ಇದು ಕಾಲೇಜು ಸ್ಕೂಲ್ ಏನು ಹೋಗಿಲ್ಲ? ಶಾಲೆ ಒಂದ್ 3ನೇ ಕ್ಲಾಸ್ ಆಗ್ತಾವ ಅಷ್ಟೇ. ಅದಾದ್ಮೇಲೆ ಇದೆ ಕೆಲಸ. ಇದು ಮತ್ತೆ ಇನ್ನೇನ್ ಕೆಲಸ? ವ್ಯವಸಾಯ ಹೊಲ್ದಾಗ. ಅದೇ ನಮ್ ಕುರಿ ಎಷ್ಟು ಇತ್ತು? ಒಂದು 300-400 ಸನ ಇದ್ವು. ಇವಾಗ ಎಷ್ಟಿದೆ? ಈಗ ಬಾಳ ಎಲ್ಲ ಕೊಟ್ಟ ಹೊಲ ತಗೊಂಡು. ಹಾ ಹಾ. ಈಗ ಇವು ನಿಮ್ಮವ ಬೇರೆ ಇರುವ? ನಮ್ಮ ಈಗ ಎಷ್ಟು, ಒಂದ್ 400 ಇದಾವ ಇವು? ಈ ಒಂದ್ 400 ಅದಾವ್ರಿ. ಒಂದ್ 1/2 ಸರ್ಪಲ್ ಅದಾವ. ಹಾ ಹಾ. 8 ಎಕರೆ ಹೊಲ ತಗೊಂಡಿವಿ ಅಲ್ಲಿ ಹೋದ ವರ್ಷ. ಅಲ್ಲಿ ನೀರಾವರಿ ಎಲ್ಲ ನೀರಾವರಿನಾ? ನೀವು ವ್ಯವಸಾಯ ಚೆನ್ನಾಗ್ ಅನ್ಸುತ್ತಾ? ಕುರಿ ವ್ಯವಸಾಯದಾಗ ಏನಾಗ್ರಿ ಕುರಿಯಾಗಲ್ಲ. ಕುರಿಯಾಗ ಎಲ್ಲ ಚೆನ್ನಾಗಿದೆ, ವ್ಯವಸಾಯದಾಗ ಏನಿಲ್ಲ. ಅಂದ್ರೆ ಒಂದ್ ವರ್ಷ ಏನಾದ್ರು ಲಾಸ್ ಆದ್ರೆ ಇನ್ನೊಂದ್ ವರ್ಷ ಇದಾಗುತ್ತೆ, ಲಾಭ ಇರುತ್ತೆ ಇದ್ರಾಗ. ಅಂದ್ರೆ ಯಾವಾಗ್ಲೂ ಲಾಭ ಇರುತ್ತೆ. ಇರ್ದಾಗ ಆದ್ರೂ ಈಗೆಲ್ಲ ರೊಕ್ಕ ಕೊಟ್ಟು ಖರ್ಚು. ಇದ್ರಲ್ಲಿ ಬಹಳ ಖರ್ಚು ಅಂದ್ರೆ ಏನ್ ಬರುತ್ತೆ ಕುರಿ ಇದ್ರೊಳಗ? ಔಷಧ ಹೊಲ್ದು ಬಾಳ ಬರೋದಣ್ಣ. ಔಷಧ ಕುರಿ ಮಿಷಕ್ ಹೊಲ ಆಡ್ಕಂತವಲ್ಲ. ಹಾ ಹಾ. ಅದಕ್ಕೆ ನೀವು ದುಡ್ಡು ಕೊಡ್ಬೇಕಾ ಅವ್ರಿಗೆ? ದುಡ್ಡು ಕೊಡ್ಬೇಕ್ರಿ. ಈಗೆಲ್ಲ ಫಸ್ಟಿಗೆ ಮುಂಚೆಲ್ಲ ಅಲ್ಲ, ಈಗ ಮುಂಚೆ ಎಲ್ಲ ನೀವು ಕುರಿ ಬಿಡ್ತೀರ ಅಂತಂದ್ರೆ ಅದರಿಂದ ಗೊಬ್ಬರ ಹಾಕ್ತದಂತ ಅವ್ರು ಇದು ಮಾಡಿದ್ರು. ಈಗೆಲ್ಲ ಹಾಕಿಲ್ರಿ, ಎಲ್ಲ ಸಿಗ್ತಾರೆ ಈಗ ರೊಕ್ಕ ಹಂಗಂತಂದ್ರೆ ನೀವೇ ಒಂದ್ ಎಕರೆ ಇದು
ಮೇವು ಬೆಳೆದು ಈಗ ತಿನ್ಬೋದು. ಹದಿನೈದು ಏಟ್ ಅಂತ ಹಾಕ್ತಿರಿ ಅದ್ 1 ಎಕರೆ? ಆಗಲ್ಲ. ನಾವ್ ಇಲ್ಲಿದ್ದ ಆಂಧ್ರಕ್ ತನ ಹೋಗಿ ಬಂದ್ರ ಸಾಲಲ್ರಿ ನಮ್ಗೆ. ಆಂಧ್ರ ತನ ಹೋಗಿ ಬರ್ತವ್ರಿ. ಅದೇ ಹೇಳಿ ಏನ್ ಸಾಲಲ್ರಿ. ಹೊಲ್ದ ಒಂದ್ ಖರ್ಚು, ಈಗ ಔಷಧ ಬಾಳ ಖರ್ಚಾಗತ್ರಿ. ಔಷಧ ಅಂದ್ರೆ ಈಗ ರೈತರು ನಿಮ್ಗೆ ಏನ್ ಕೊಡಲ್ಲ? ನಮಗ್ ಏನ್ ಕೊಡಲ್ರಿ. ಈಗ ಅವ್ರಲಿಂದ ಏನ್ ಲಾಭ ಅಲ್ರಿ. ಸುಮ್ಮನೆ ಹೊಲ ಮಿಷನ್ ತಗೊಳ್ರಿ, ಹೊಲ ಮಿಷಬೇಕು, ಮತ್ತೆ ಅವ್ರಿಗೆ ರೊಕ್ಕ ಕೊಡ್ಬೇಕ್ರಿ. ಈಗ ಎಷ್ಟು ಕೊಡ್ತೀರಿ ಈಗ? ಅಂದ್ರೆ ಈಗ ಎಷ್ಟು ದಿನ ನೀವ್ ಇರ್ತೀರಿ ಅದ್ರ ಮೇಲೆ ಲೆಕ್ಕನ? ಕುರಿ ಮೇಲೆ ರೆಕ್ಕ ರೀ ಅವು. ಈಗ ಅವ್ರು ಫಸ್ಟ್ ಹೊಲ ತೋರಿಸ್ತಾರ್ರಿ, ಹೊಲ ನೋಡೋದ. ಹೊಲ ಬೇಸ ನಮ್ಗೆ ಒಂದ್ 5-6 ದಿನ ಮೇಯ್ತೇವ ಅಂದ್ರ 6-7 ಸಾವಿರ ರೂಪಾಯಿ ಕೊಡ್ಬೇಕ್ರಿ ಅವ್ರಿಗೆ. ಹಬ್ಬಾ ನೀವ್ ಇಷ್ಟೆಲ್ಲ ಇವಾಗ ನೀವೇ ಲಾಸ್ ಮಾಡ್ಕೊಂಡ್ ಇದ್ ಮಾಡಲ್ಲ? ನಮ್ದ ಲಾಸ್ ರೀ. ಈಗ ಫಸ್ಟಿಗೆ ಮುಂಚೆಕಂದ್ರ ಹಿಂಗ ಇದ್ದಿಲ್ರಿ. ಅಲ್ಲಿ ಅಟ್ಯಾಕ್ ಅದ, ಮೆಸದ ಹಿಂಗತ್ರಿ. ಹೌದೌದು. ಅದೇ ನಮ್ದು ಹೊಲ ಐತ್ರಿ, ಅಲ್ಲಿ ನಾವು ಕುರಿ ಇದು ಮಾಡಕ್ ಬರ್ತಿದ್ರು, ನಾವೇ ದುಡ್ಡು ಕೊಡ್ತಿದ್ವಿ. ಈಗ ಹಂಗೆಲ್ಲ ನೋಡ್ರಿ. ಫಸ್ಟಿಗೆ ಆಂಧ್ರ ಕಡೆಗೆ ಹೋಗ್ತಿದ್ವಲ್ರಿ, ಅಲ್ಲಿ ಸುಮ್ನೆ ಅಟ್ಟಿ ಕೂಡ ಹಾಕದಿದ್ದಲ್ರಿ. ಅಂತದ್ ಕೂಡ ಎಲ್ಲಾ ರೊಕ್ಕಕ್ ನಡಿತೇವ್ರಿ. ಈಗ ಆಂಧ್ರ ಕಡೆ ಏನ್ ಕೊಡ್ತಾರ ಇಲ್ರಿ ನಿಮ್ಗೆ? ಏನು ಕೊಡಲ್ರಿ ಅಲ್ಲಿ. ಅಲ್ಲಿನ ಇಲ್ಲ. ಬೇಕಿದ್ರೆ ಬರ್ರಿ, ಇಲ್ಲಾಂದ್ರೆ ಇಲ್ಲ. ಬೇಕಿದ್ರ ಬರ್ರಿ, ಇಲ್ಲಾಂದ್ರೆ ಇಲ್ಲ ಅಂತಾರ. ಈಗ ಮೇನ್ ಕುರಿದೆ ಗೊಬ್ಬರ ಹೊಲಗಳಿಗೆ ಇದಾಗತ್ತಲ್ಲ. ಒಬ್ಬೊಬ್ರು ತಿಳಿದವ್ರ ಆಕ್ಷನ್ ಅಂತಾರ, ಅಟ್ಟಿ ಆಕ್ಷನ್ ಅಂತಾರ್ರಿ. ಅವರೇ ಕರೆದು ಅಟ್ಟಿ ಆಕ್ಷನ್ ಅಂತಾರ್ರಿ. ಒಬ್ಬೊಬ್ರು ಏನ್ ಮಾಡ್ತಾರ, ರೊಕ್ಕದಾಶ ಬೇರೆ ರೊಕ್ಕ ಅಂತಾರ. ಈಗ ನೀವು ಆ ಕಡೆ ಹೊಲದವರಿಗೆ ಕೊಡ್ಬೇಕು, ಈ ಕಡೆ ನೀವು ಔಷಧ ಖರ್ಚು ಜಾಸ್ತಿ. ಈಗ ನೋಡ್ರಿ, 2 ದಿನದಾಗ ಔಷಧ ಹಾಕಿ 4 ಆಡ್ಸತ್ತವ್ರಿ. ಎಷ್ಟು? 4 ಆಡ್ಸತ್ತವ್ರಿ. ಅಂದ್ರೆ ಒಂದ್ ಆಡು ಎಷ್ಟು ಇದು ಬರುತ್ತೆ? 13-14 ಸಾವಿರ. ಆಲ್ಮೋಸ್ಟ್ ಆಲ್ ಒಂದು ದಿನಕ್ಕೆ 50 ಸಾವಿರ ಲಾಸ್ ಆಗೈತ್ರಿ. 10 ಸಾವಿರ ರೂಪಾಯಿ ಔಷಧ ಹಾಕಿನ್ರಿ, ಏನ ಕೆಲಸ ಮಾಡಲ್ರಿ. ಅಂದ್ರೆ ಏನಣ್ಣ ಇಲ್ಲಿ ಜಾಸ್ತಿ ಪ್ರಾಬ್ಲಮ್ ಆಗೋದೇನು? ಕುರಿಗಳಿಗೆ ಏನ್ ಜಾಸ್ತಿ ಪ್ರಾಬ್ಲಮ್ ಆಗೋದೇನು? ಏನು ಬದ್ಲಿ ಜಟ್ ಬಂದ್ರ ಏನ ಅನ್ಸಲ್ರಿ. ಇದು ಕಮ್ಮಿ ನೀರ್ ಕುದಿಯಲ್ರಿ. ಈಗ ಇದೆಲ್ಲ ವಾತಾವರಣ ಸಜ್ಜಲ್ರಿ, ಮೋಡ ನೀರ್ ಕುಡ್ಲಾರ್ದಾಗ ಇದು ಡಮ್ಮಿ ಆಗ್ಬಿಡ್ತಾವ್ರಿ. ಸರ್ಕಾರದಿಂದ ಏನ್ ನಿಮಗೆ ಪರಿಹಾರ ಏನು ಸೌಲಭ್ಯ ಇಲ್ಲ ಬಿಡ್ರಿ. ಏನಿರಲ್ಲ. ಒಂದ್ ಕುರಿ ಸತ್ತೋದ್ರೆ ಇಷ್ಟ ಅಂತ ಮಾಡ್ಯಾರಿ. ಅದಕ್ಕೆಲ್ಲ ಬಾಳ ತಿಪ್ಪದವ್ರಿ. ಅಲ್ಲಿಗೆ ತಗೊಂಡ್ ಹೋಗಿ ಅಲ್ಲಿ ಅವ್ರ ಮುಂದೆ ಹೋದ್ ಎಲ್ಲಾ ತೋರ್ಸಿ ಮೇಲೆ ಎಲ್ಲಾ ಅದ್ ಮಾಡ್ಬೇಕ್ರಿ. ಹಂಗಾಗಿ ಅದೆಲ್ಲ ಏನ್ ಅನ್ನೋದು ಎಷ್ಟು ಲಾಭ ಐತಿ ಅಷ್ಟು ಖರ್ಚನ ಐತ್ರಿ. ಅಂದಂಗ ಲಾಭನ ಹಂಗೆ ಐತಿ, ಖರ್ಚನ ಹಂಗೆ ಐತಿ. ಖರ್ಚನ ಹಂಗ ಐತಿ. ಮುಂಚೆಕ್ಕೆಲ್ಲ ಒಂದೊಂದ್ ಮರಿ 3,000-4,000 ಮಾಡ್ತೈತ್ರಿ. ಈಗ ಇದು 7-8 ಸಾವಿರ ಮಾಡ್ತೈತಿ. ಓಕೆ. ಈಗ ಲಾಸ್ಟ್ ಅಂತಂದ್ರೆ ಒಂದೊಂದು ಕುರಿಗಳು ಎಷ್ಟಕ್ಕೆ ಹೋಗ್ತಾವ್ರಿ ಮಾರಾಟಕ್ಕೆ? 18-20 ಸಾವಿರ ತನ ಮಾಡ್ತಾವ್ರಿ. 20 ಸಾವಿರವರೆಗೂ. ಮ್ಯಾಕೆ ಜಾಸ್ತಿನಾ ಕುರಿ ಮರಿ ಜಾಸ್ತಿ? ಕುರಿ ಜಾಸ್ತಿ, ಮ್ಯಾಕೆ ಕಡಿಮೆ. ಕಮ್ಮಿ ರೀ. ಈಗೆಲ್ಲ ಟ್ಯಾಗರ್ ಎಲ್ಲ 1,20,000, 30,000 ತನ ಮಾಡ್ತಾವ್ರಿ ಒಂದೊಂದು. ಅದ್ರಲ್ಲಿ ಏನ್ ಇರ್ತವ್ರಿ ಅಂತದ? ಅದು ಬಣ್ಣದ ಮೇಲೆ ಹೋಗುತ್ತೆ. ಅಂದ್ರೆ ಕೆಲವೊಬ್ರು ಅದೇನದು ಯಾವ್ದು ಕೊಡ್ತಾರಲ್ರಿ, ಅಂತವಲ್ರಿ ಕುಸ್ತಿಗೆ. ಅಂತವಲ್ರಿ. ಇವ್ ಕುರಿ ಮೇಲೆ ಹತ್ತಾಕ ಆತ ಓತಾನ. ನೋಡ್ರಿ, ಯಾರ್ಯಾರೆಲ್ಲ ಕುರಿ ಸಾಕಾಣಿಕೆ ಮಾಡ್ಬೇಕಂತ ಅನ್ಕೊಂತೀರಾ, ಇಷ್ಟೆಲ್ಲಾ ಡಿಫಿಕಲ್ಟ್ ಇರ್ತಾವ ನೋಡ್ರಿ. ಈಗ ನಾನೇ ಈಗ ಇದೀನಿ, ಫುಲ್ಲು ಒಂಥರ ರಿಮೋಟ್ ಏರಿಯಾ ಇದು. ಸುತ್ತ ಯಾವ್ದೇ ಊರುಗಳಿಲ್ಲ. ಇಲ್ಲಿ ಪಕ್ಕ ರೈಲ್ವೆ ಟ್ರ್ಯಾಕ್ ಇದೆ ಅಷ್ಟೇ. ಈಗ ನೋಡಿದ್ರಲ್ಲಿ ನೀವು ಒಂದ್ ಕೊಳ, ಅದ್ರ ಮೇಲೆ ಇವರು ಡಿಪೆಂಡೆಂಟ್ ಆಗಿರ್ತಾರೆ. ಅದ್ರಲ್ಲಿ ಇನ್ನೊಂದ್ ಏನಪ್ಪಾ ಅಂತಂದ್ರೆ, ನಮ್ ಉತ್ತರ ಕರ್ನಾಟಕ, ಕಲ್ಯಾಣ ಕರ್ನಾಟಕ ಸೈಡ್ ನೀರಿಂದು ಜಾಸ್ತಿ ಪ್ರಾಬ್ಲಮ್ ಇದೆ. ಮೇನ್ ಥಿಂಗ್ ಇವ್ರು ಇವಾಗ ಹೇಳಿದ್ರು, ನೀರಿಂದ ಕೂಡ ಕುರಿಗಳಿಗೆ ರೋಗಗಳು ಬರೋ ಚಾನ್ಸಸ್ ಬಹಳ ಇದಾವಂತೆ. ಈ ತರನು ಎಫೆಕ್ಟ್ ಆಗುತ್ತೆ ನೋಡ್ರಿ. ಕುರಿ ಸಾಕಾಣಿಕೆ ಯಾರ್ಯಾರೆಲ್ಲ ಮಾಡ್ತೀರಾ, ಸ್ವಲ್ಪ ಬಹಳಷ್ಟು ಕೇರ್ಫುಲ್ ಇಂದ ಮಾಡ್ರಿ. ಯಾವ್ದೋ ಅತಿ ಆಸೆ ಪಟ್ಟು ಜಲ್ದಿ ಅದ್ರಲ್ಲಿ ಕೈ ಹಾಕಕ್ ಹೋಗ್ಬೇಡ್ರಿ. ಈ ತರ ಏನಂದ್ ನಿಮ್ ಅರೌಂಡ್ ಅಲ್ಲಿ ಕುರಿಗಾಯಿಗಳು ಏನ್ ಇರ್ತಾರಲ್ಲ, ಅವ್ರ ಹತ್ರ ಹೋಗ್ರಿ, ಮಾತಾಡ್ರಿ 1-2 ದಿನ. ಅವ್ರ ಎಕ್ಸ್ಪೀರಿಯನ್ಸ್ ಯಾರಿಗೆಲ್ಲ ಅವ್ರು ಮಾಡಿದ್ರೆ ನಡ್ತೈತ್ರಿ. ಈಗ ಯಾರು ಬೇಕು ಅವ್ರು ಬಂದ್ ಮಾಡಕ್ ಫಸ್ಟಿಗೆಲ್ಲ ಗೊತ್ತಾಗಲ್ಲ. ಕೆಲವೊಬ್ರು ಏನ್ ಮಾಡ್ತಾರೆ, ಒಂದೊಂದ್ಸರಿ ಸಡನ್ ಆಗಿ ಒಂದ್ 5-6 ಲಕ್ಷ ಇದು ಹಾಕಿ ಕುರಿಗಳು ತಂದಿರ್ತಾರ.
50-60 ಕುರಿಗಳು ತಂದು ಹೊಲದಾಗ ಹಾಕ್ಬಿಡ್ತಾರ. ಹ್ಞೂ ಅವ್ರಿಗೆ ಗೊತ್ತಿರಲ್ಲ ಯಾವ ಔಷಧಗಳು ಏನ್ ಹಾಕ್ಬೇಕು. ಈಗ ನೋಡ್ರಿ ಇದೆಲ್ಲ ಮಾಡಾಕ ಅದೆಲ್ಲ ನೀರ್ ಕುಡಿಯಲ್ಲ. ಹೌದಾ? ಕಮ್ಮಿ ಬಂದ್ ಹಾ ಅಂದ್ರೆ ಬಿಸಿಲಿದ್ರೆ ಸ್ವಲ್ಪ ಚೆನ್ನಾಗಿರ್ತಾವ. ಬಿಸಿಲಿದ್ರ ಎಲ್ಲಾ ನೀರು ಕುಡಿತಾವ, ಆರೋಗ್ಯವಾಗಿರ್ತಾವ. ಹಂಗ್ ಕೇಳಿದ್ರಲ್ಲ ಅವ್ರ ಎಕ್ಸ್ಪೀರಿಯನ್ಸ್ ಈ ತರ ಇರುತ್ತೆ ನೋಡಿ. ಇದೆಲ್ಲ ನೀರು ಕುಡಿದಲ್ರಿ, ಹಂಗ ಹಿಂಗೈತೆ ಆಗ್ಬಿಟ್ಟು ನೋಡ್ರಿ. ಮುಪ್ಪಾಗಿ ಎಲ್ಲ ಮಬ್ಬಾಗಿ ಯಾವ್ದು ಹೇಳ್ರಿ ಇಲ್ಲಿ? ಇವೆಲ್ಲ ನೀರ್ ಇವೆಲ್ಲ ಹಿಂಗತೆ ಉಚ್ಕೊಂಡ್ಬಿಡ್ತಾವ್ರಿ. ಕಾಸಿ ಇದೆಲ್ಲ ರೋಗ ಬಂದ್ಬಿಡ್ತಾವ. ಇದೊಂದ್ ಜಾತಿ ಬೇರೆ ನೋಡ್ರಿ. ಸಣ್ಣ ಮರಿದಾಗ ತಂದಿದ್ದವ್ರಿ 10,000 ಇದು ಬೇರೆ ಅದು ಅವಾಗ ನೋಡಿದ್ವಲ್ಲ. ಅದ ಬೇರೆ ಇದು 10,000 ರೂಪಾಯಿ ಇದು ಒಂದ್ ಮರಿ. ಸಣ್ಣದ ಹಾಲು ಕುಡಿಯೋ ಮರಿ ತಂದಿದ್ವಿ. ಇದು ಮರಿ 10,000. ಈಗ ಎಷ್ಟು ದಿನ ಆಯ್ತು ತಂದೆ? ಒಂದು 6-7 ತಿಂಗಳ ಆಯ್ತು ತಗೊಂಬಂದು. ಈಗ ಎಷ್ಟು ಹೋಗ್ತದೆ? ಕೊಟ್ರ 17,000 ಹೋಗ್ತದೆ. ಪಾಪ ನೀವು ಸಾಕಕ್ ತಂದ್ರಾ ಇಲ್ಲ ಇದು ಸಾಕಾಕ ಸಾಕಕ್? ಅಲ್ಲ ಸಿಂಗೇನ ಅಂತಂದ್ರಲ್ಲ ಅದೆಲ್ಲ ಎಲ್ಲ ಅದು ಪಕ್ಕ ಒಂದೇ. ಮೇಂಟೆನೆನ್ಸ್ ಬಾಳ ಬೇಕ್ರಿ ಅವಕ್ಕೆಲ್ಲ. ನಮ್ಮ ಕುರಿಯಲ್ಲಿ 2 ವರ್ಷ ಸಂಬಳ ಇಟ್ಕೊಂಡ್ವಿ. 2 ವರ್ಷ ಸಂಬಳ ಇಟ್ಕೊಂಡ್ ಅವನು ಒಂದ್ 30-40 ಕುರಿ ಆಗಿ ಈಗ ಏನ್ ಸಂಬಳ ಇಲ್ಲ. ಈಗ ಅವನು ಸಾಕ್ತಾನ. 2 ವರ್ಷ ಸಂಬಳ ಇತ್ತು. ನಾವ್ ಹೊಲ ತಗೊಂಡಿದ್ದೆ ಎಲ್ಲ ಕುರಿ ಎಲ್ಲ ಕೊಡ್ತೀವಿ.